ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪ್ರಿಯಾ ನಿಜಕ್ಕೂ ಕೂಡ ಒಳ್ಳೆಯವರಾದ್ರ ಅಥವಾ ಮೀನಾ ಮತ್ತೆ ಅಮ್ಮು ಗಿರಿಜ್ ಅವರ ವಿರುದ್ಧ ಮತ್ತೊಂದು ಷಡ್ಯಂತ್ರ ಹೂಡಿದ್ರ? ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಿರೀಶ್ ಅವರು ಮೀನಾ ಮತ್ತು ಅಮ್ಮು ಜೊತೆ ಮಾತಾಡ್ತಿರೋದಿಲ್ಲ. ಇಲ್ಲಿ ಎದುರುಗಡೆ ಮನೆಯವರಿಂದ ತನ್ನ ಗಂಡಂಗೆ ಅವಮಾನ ಆಯಿತು, ಇದಕ್ಕೆಲ್ಲ ಕಾರಣ ಮೀನಾ ಮತ್ತು ಅಮ್ಮು ಅನ್ನೋ ಕಾರಣಕ್ಕೆ ಗಿರೀಶ್ ಅವರು ಮೀನಾ ಮತ್ತು ಅಮ್ಮು ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಮನೆಯವ್ರು ಎಲ್ಲರೂ ಕೋಪ ಮಾಡ್ಕೊಂಡಿದ್ರು, ಅತ್ತೆ ತಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದನ್ನು ಮೀನಾ ಮತ್ತು ಅಮ್ಮುವಿಂದ ಸಹಿಸೋಕೆ ಹಾಕೋದಿಲ್ಲ. ಸಾಕಷ್ಟು ಬಾರಿ ಮಾತಾಡೋ ಪ್ರಯತ್ನಕ್ಕೆ ಕೂಡ ಮುಂದಾಗ್ತಾರೆ, ಆದರೆ ಯಾರು ಕೂಡ ಮಾತಾಡೋದಿಲ್ಲ, ಅದರಲ್ಲೂ ಅತ್ತೆ ಅಂತೂ ಮಾತಾಡೋದೇ ಇಲ್ಲ. ಇದರಿಂದಾಗಿ ಮೀನಾ ಅಮ್ಮುಗೆ ತುಂಬ ಅಂದರೆ ತುಂಬ ಬೇಜಾರ ಆಗುತ್ತೆ. ಅತ್ತೆ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ, ಕೇಳ್ಕೋತಾರೆ, ಬೇಡ್ಕೋತಾರೆ, ಆದರೆ ಗಿರೀಶ್ ಅವರ ಮನಸ್ಸು ಕರ್ಕೋತಾ ಇಲ್ಲ. ನಂತರ ಮೀನಾ ಗುಳ್ದಿದ್ದು ಒಂದೇ ಒಂದು ಆದಿ ಮನೆ ಬಿಟ್ಟು ಹೋಗೋದು. ಅದನ್ನೇ ಅಮ್ಮು ಜೊತೆ ಮಾತಾಡಿ ಗಿರೀಶ್ ಅವ್ರ ಹತ್ರ ಬಂದು, ನೋಡಿ ಅತ್ತೆ, ನಮಗೂ ಕೂಡ ನೀವು ಇವತ್ತು ಮಾತಾಡ್ತೀರಾ, ನಾಳೆ ಮಾತಾಡ್ತೀರಾ ಅಂತ ಹೇಳಿ ಕಾದು ಕಾದು ಸಾಕಾಗಿದೆ. ದಯವಿಟ್ಟು ನೀವು ಈಗ ನನ್ನ ಜೊತೆ ಮಾತಾಡ್ತಿರೋ ಇಲ್ವೋ? ನೀವು ನಮ್ಮ ಜೊತೆ ಮಾತಾಡಿಲ್ಲ ಅಂದರೆ ಖಂಡಿತ ಈ ಮನೇಲಿ ನಾವಿರೋದಿಲ್ಲ. ಈ ಮನೇಲಿ ಇದ್ದು ಹೋದ್ರು ಯಾವುದೇ ರೀತಿ ಪ್ರಯೋಜನ, ಯಾವುದೇ ರೀತಿ ವ್ಯತ್ಯಾಸ ಕಾಣಿಸೋದಿಲ್ಲ. ಯಾಕಂದ್ರೆ ಇಲ್ಲಿದ್ರು ಯಾರು ಮಾತಾಡೋದಿಲ್ಲ, ಹಾಗಾಗಿ ನಾವು ಯಾಕೆ ಇಲ್ಲಿರ್ಬೇಕು? ಸರಿ ಬಿಡಿ, ನಾವು ಹಾಸ್ಟೆಲ್ಗೆ ಹೋಗಿ ಸೇರ್ಕೊಂಡ್ ಬಿಡ್ತೀವಿ ಅಂತ ಹೇಳಿದೆ. ಸರಿ ಆಯ್ತು, ಸೇರ್ಕೋಬಹುದು ಅಂತ ಗಿರೀಶ್ ಅವರು ಹೇಳ್ತಾರೆ. ಇದರಿಂದಾಗಿ ಅಮ್ಮು ಮತ್ತೆ ಮೀನಾಗೆ ಅಚ್ಚರಿ ಆಗತ್ತೆ. ಸರಿ ಆಯ್ತು ಬಿಡಿ, ಹೋಗ್ತೀವಿ ಅಂತ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡು ಮೀನಾ ಅಮ್ಮನ ಕರ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅಮ್ಮು ಮಾತ್ರ ದಯವಿಟ್ಟು ಅಕ್ಕ ಸುಮ್ಮನಿರಿ ಅಂತ ಹೇಳಿದೆ. ಗಿರೀಶ್ ಅವ್ರ ಹತ್ರ, ನೋಡಿ ಅತ್ತ, ದಯವಿಟ್ಟು ಅರ್ಥ ಮಾಡ್ಕೊಡಿ, ನನ್ನಿಂದ ತಪ್ಪಾಗಿದೆ, ಆದರೆ ಅಕ್ಕನಿಗೆ ಶಿಕ್ಷೆ. ಅಕ್ಕ ನನಗೆ ಸಹಾಯ ಮಾಡಿದ್ದು ಅಷ್ಟೇ, ನಾನೇ ಹೋಗಿ ಅವ್ರ ಹತ್ರ ಕೇಳ್ಕೊಂಡಿದ್ದು. ಟ್ಯೂಷನ್ ಬಿಟ್ಟು ನನಗೇನೂ ಮಾಡೋದಕ್ಕೆ ಬರುವುದಿಲ್ಲ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ. ಅದೇ ಕಾರಣಕ್ಕೆ ಅಕ್ಕ ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದು. ಇವತ್ತು ನನಗೆ ಹೆಲ್ಪ್ ಮಾಡಿದ್ರಿಂದಾಗಿ ಅವ್ರ ಜೊತೆ ನೀವು ಮಾತಾಡ್ತಿಲ್ಲ ಅಂದರೆ ಅದನ್ನು ನೋಡಿ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ. ದಯವಿಟ್ಟು ನನ್ನ ಜೊತೆ ಮಾತಾಡಬೇಡಿ, ಓಕೆ? ಅಟ್ಲೀಸ್ಟ್ ನೀವು ಮೀನಾ ಅಕ್ಕನ ಜೊತೆ ನಾನು ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇತ್ತ ಕಡೆ ಪ್ರಿಯಾ ಕೂಡ, ದಯವಿಟ್ಟು ಆತ, ಎಷ್ಟು ದಿನ ಅಂತ ಇವ್ರ ಜೊತೆ ಕೋಪ ಮಾಡ್ಕೋತೀರಾ, ಮಾತು ಬಿಡ್ತೀರಾ? ನಿಮ್ಮನ್ನ ಈ ರೀತಿ ನನ್ನಿಂದ ನೋಡೋಕೆ ಆಗ್ತಿಲ್ಲ. ನೀವು 3 ಜನ ಕೂಡ ಎಷ್ಟು ಚೆನ್ನಾಗಿದ್ರಿ, ಅದನ್ನೆಲ್ಲ ನೋಡ್ತಿದ್ರೆ ನನಗೆ ಎಷ್ಟೋ ಬಾರಿ ಹೊಟ್ಟೆ ಕಿಚ್ಚು ಬಂದಿದೆ. ಈ 3 ಜನ ಕೂಡ ಎಷ್ಟು ಚೆನ್ನಾಗಿರ್ತಾರೆ ಅಂತ. ಆದರೆ ಇವಾಗ ನಿಮ್ಮನ್ನೆಲ್ಲ ಈ ರೀತಿ ನೋಡ್ತಿರೋದು ತುಂಬ ಕಷ್ಟ ಆಗ್ತಿದೆ. ಪ್ಲೀಸ್ ಅತ್ತ, ಇಲ್ಲಿವರೆಗೂ ನಾನು ಅತ್ತೆ ಮಾವನ ಹತ್ರ ಏನೂ ಕೂಡ ಕೇಳಿಲ್ಲ. ದಯವಿಟ್ಟು ಇದು ಒಂದು ಕೇಳ್ಕೊತಾ ಇದ್ದೀನಿ, ನೀವು ಮತ್ತೆ ಮೀನಾ ಮತ್ತೆ ಅಮ್ಮನ ಕ್ಷಮಿಸಿ ಅತ್ತ ಅಂತ ಕೇಳಿದಾಗ, ಏನಿದು ಪ್ರಿಯಾ, ಅವತ್ತು ನೋಡಿದ್ರೆ ಅಮ್ಮು ಟ್ಯೂಷನ್ ಮಾಡೋ ವಿಷಯವನ್ನ ನೀನೇ 2 ಬಾರಿ ಹೋಗಿ ನಿಮ್ಮ ಮಾವನ ಹತ್ರ ಹೇಳಿದ್ದ, ಆದ್ರೆ ಇವತ್ತು ನೋಡಿದ್ರೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ, ಹೌದು ಅತ್ತೆ, ಅವತ್ತು ನಾನು ಹೇಳಿದ್ ನಿಜ, ಮಾವನಿಗೆ ವಿರುದ್ಧವಾಗಿ ಅಮ್ಮು ಕೆಲಸ ಮಾಡ್ತಿದ್ದಾಳೆ ಅಂತ. ಆದ್ರೆ ಇವಾಗ ನನ್ಗೆ ಅರ್ಥ ಆಗಿದೆ ಅಮ್ಮು ಯಾಕೆ ಈ ರೀತಿ ಮಾಡಿದ್ಲು ಅಂತ. ಅವಳ ಗಂಡಂಗೆ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ತನ್ನ ಗಂಡಂಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವಳು ಕೆಲಸಕ್ಕೆ ಹೋಗಿ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದ್ಲೆ ಹೊರತು, ಈ ರೀತಿ ಮಾಡೋದ್ರಿಂದ ಎದುರುಗಡೆ ಮನೆಯವರು ಮಾವಂಗೆ ಅವಮಾನ ಮಾಡ್ತಾರೆ ಅನ್ನೋದು ಅವಳಿಗೆ ಆಲೋಚನೆಗೂ ಕೂಡ ಬಂದಿರಲಿಲ್ಲ. ಬಂದಿದ್ದರೆ ಖಂಡಿತವಾಗ್ಲೂ ಅವಳು ಈ ರೀತಿ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ಅಮ್ಮನೇ ಮಾತ್ರನೇ ಅಲ್ಲ, ನನ್ನ ಗಂಡನಿಗೆ ಕಷ್ಟ ಆಗಿದ್ರು ಕೂಡ ನಾನು ಇದೇ ಕೆಲಸ ಮಾಡ್ತಿದ್ದೆ ಅತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಮ್ಮು ಮತ್ತೆ ಮೀನಾ ಜೊತೆ ಮಾತಾಡಿ ಅತ್ತ, ನಿಮ್ಮನ್ನ ನನ್ನಿಂದ ಈ ರೀತಿ ನೋಡೋಕೆ ಆಗ್ತಿಲ್ಲ ಅಂತ ಕೇಳಿದಾಗ, ಸರಿ ಆಯಿತು, ನಾನು ಕ್ಷಮಿಸ್ತೀನಿ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ಇದರಿಂದ ಅಮ್ಮು ಮತ್ತೆ ಮೀನಾಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ನಂತರ ಗಿರೀಶ್ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಪ್ರಿಯಾ ಬಳಿಗೆ ಬಂದಂಥ ಮೀನಾ ಮತ್ತೆ ಅಮ್ಮು ಇಬ್ಬರು ಕೂಡ ಅವ್ರನ್ನ ಅಪ್ಕೋತಾರೆ. ಇದರಿಂದ ಪ್ರಿಯಾಗೂ ಕೂಡ ತುಂಬ ಖುಷಿ ಆಗತ್ತೆ. ನಿಜಕ್ಕೂ ಕೂಡ ಪ್ರಿಯಾ ಇದ್ರ ಹಿಂದೆ ಯಾವುದೇ ರೀತಿಯ ಉದ್ದೇಶ ಇಟ್ಕೊಳ್ಳದೆ ಅವರಿಬ್ರು ಚೆನ್ನಾಗಿರ್ಬೇಕು ಅತ್ತೆ ಜೊತೆ, ನಾನು ಕೂಡ ಅವರಲ್ಲಿ ಒಂದಾಗಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೆ ಅವರನ್ನ ಒಂದು ಮಾಡ್ತಾಳೆ ಪ್ರಿಯಾ. ತದನಂತರ ಇಲ್ಲಿ ಪ್ರಿಯಾ ರೂಮಿಗೆ ಬಂದು ಅಮ್ಮಂಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ್ದೆ, ಅಮ್ಮ ಅಂತೂ ಜಗಳ ಏನಾಯ್ತು, ನಿಮ್ಮ ಅತ್ತೆ ಸೊಸೆದಿರಿ ಇಬ್ರು ಕೂಡ ಮಾತಾಡಿದ್ರೆ ಇನ್ನೂ ಗಲಾಟೆ ಮಾಡ್ಕೊಂಡ್ರ ಅಂತ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳ್ತಾರೆ. ಇಲ್ಲ ಅಮ್ಮ, ಎಲ್ಲ ಕೂಡ ನಾನೇ ಸರಿಪಡಿಸೆ ಗೊತ್ತಾ, ಅತ್ತೆ ಅಮ್ಮು ಮತ್ತೆ ಮೀನಾ ಜೊತೆ ಮಾತಾಡ್ತಾನೆ ಇರಲಿಲ್ಲ, ನಾನೇ ಹೋಗಿ ಸೌಟೌಟ್ ಮಾಡಿ ಮಾತಾಡಿಸಿ ಅಂತ ಕೇಳ್ಕೊಂಡು ಅವರನ್ನ ಒಂದ್ ಮಾಡಿದೆ ಗೊತ್ತಾ. ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನಿಜವಾಗ್ಲೂ ಕೂಡ ಒಂದು ಮಾಡೋದ್ರಲ್ಲಿರೋ ಖುಷಿ ಬೇರೆ ಮಾಡೋದ್ರಲ್ಲಿ ಖಂಡಿತ ಇರೋದಿಲ್ಲ ಅಮ್ಮ ಅಂತ ಪ್ರಿಯಾ ಹೇಳಿದಾಗ, ಏನೇ ಮಾಡಿಬಿಟ್ಟೆ ನೀನು, ತಲೆ ಕೆಟ್ಟಿದ್ಯಾ ನಿನಗೆ? ನಿಮ್ಮ ಮಾವ ಏನೋ ನಿನ್ನ ಕಡೆ ಇದಾರ ಕಣೆ, ಆದರೆ ನಿಮ್ಮ ಮತ್ತೆ ಯಾವಾಗಲೂ ಕೂಡ ಮೀನಾ ಅಮ್ಮು ಕಡೆನೆ, ಅವ್ರಿಗೆ ಮುದ್ದಿನ ಸೊಸೆ ಅಂಥದ್ರಲ್ಲಿ ನೀನು ಹೋಗ್ಬಿಟ್ಟು ಅವರನ್ನ ಒಂದು ಮಾಡಿದ್ಯಲ್ಲ. ಈ ಸಂದರ್ಭನ ನಿನಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೇಕಿತ್ತಲ್ವಾ? ನಿಮ್ಮ ಮಾವ ಹೇಗೆ ನಿನ್ನ ಕಡೆ ಬಂದ್ರು ನಿನ್ನ ಅತ್ತೆನೂ ಕೂಡ ನಿನ್ನ ಕಡೆ ಸೆಲ್ಕೋಬೇಕಾಗಿತ್ತಲ್ವಾ? ಅದನ್ನು ಬಿಟ್ಬಿಟ್ಟು ಕೆಲಸ ಮಾಡಿದ್ಯಲ್ಲ ಅಂತಕ ಏನೂ ಇಲ್ಲ ಅಮ್ಮ. ನಿಜವಾಗ್ಲೂ ಆ ರೀತಿ ಎಲ್ಲ ಅತ್ತೆ ಅಲ್ಲ, ಅತ್ತಿ ಮತ್ತೆ ಅಮ್ಮು ಮೀನಾ ಎಲ್ಲ ಈಗ ಒಂದಾಗಿದ್ದಾರೆ.
ನನ್ನನ್ನು ಕೂಡ ಅವ್ರ ಗುಂಪಿಗೆ ಸೇರಿಸ್ಕೋತಾರೆ, ನಾನು ಕೂಡ ಅವ್ರ ಜೊತೆ ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂತ ಹೇಳಿದಾಗ, ಅಯ್ಯೋ ಪೆದ್ದಿ ಅವ್ರು ಯಾವತ್ತೂ ಕೂಡ ನಿನ್ನನ್ನು ಅವ್ರ ಗುಂಪಿಗೆ ಸೇರಿಸ್ಕೊಳ್ಳಲ್ಲ ಕಣೆ, ಅವ್ರು 3 ಜನ ಒಂದು. ಆದರೆ ಈಗೇನೋ ಕೋಪ ಬಂದಿತ್ತು ಅಷ್ಟೇ, ಈಗ ನೀನೇ ಎಲ್ಲ ಸರಿಪಡಿಸಿದ್ಯಾ ಅಲ್ವಾ, ಇನ್ನು ಅವ್ರನ್ನ ದೂರ ಮಾಡೋದಕ್ಕಾಗಲ್ಲ ಬಿಡು. ಅವ್ರು 3 ಜನ ಒಂದಾದರೂ ನಿನ್ನನ್ನು ದೂರ ಇಟ್ಟರು, ನೀನು ಮಾಡ್ಕೊಂಡಿರೋ ಕರ್ಮಕ್ಕೆ ನಿನಗೆ ಪಾಠ ಕಲಿಬೇಕು. ಅಲ್ಲಿವರೆಗೂ ನಾನೇನು ಮಾತಾಡಲ್ಲ, ನೀನೇ ಅಮ್ಮ ಅಂತ ಬರ್ತೀಯ ನೋಡು, ಅವಾಗ ಹೇಳ್ತೀನಿ ನಿನಗೆ ಅಂತ ಹೇಳಿದ್ದೆ. ವೀಣಾ ಅವರು ಕಾಲ್ ಕಟ್ ಮಾಡ್ತಾರೆ. ಅಯ್ಯೋ ಏನಿಲ್ಲ, ಅವರು ನನ್ನನ್ನು ಈಗ ಅವ್ರ ಗುಂಪಿಗೆ ಸೇರಿಸ್ಕೋತಾರೆ, ನಾವು 4 ಜನ ಕೂಡ ಹಿಂಗೆ ಚೆನ್ನಾಗಿರ್ಬೋದು, ಖುಷಿಯಿಂದ ಇರ್ಬೋದು ಅಂತ ಹೇಳಿ ಪ್ರಿಯಾ ಅನ್ಕೋತಾರೆ. ಇತ್ತ ಕಡೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಗಿರೀಶ್ ಅವರ ಬಳಿಗೆ ಹೋಗ್ತಾರೆ. ಗಿರೀಶ್ ಅವ್ರ ಬಳಿಗೆ ಹೋಗಿದ್ದ ಅತ್ತೆಯನ್ನು ಅಪ್ಕೋತಾರೆ. ಬಿಡ್ರಿ ಅಂತ ಹೇಳಿ ಗಿರೀಶ್ ಅವರು ಹೇಳಿದಾಗ, ಏನತ್ತೆ ಈಗಲೂ ಕೂಡ ಮಾತಾಡ್ಸಲ್ಲ ಅಂದರೆ ಹೇಗೆ, ನೀವು ನನ್ನನ್ನು ಕ್ಷಮಿಸಿದ್ರ ಅಲ್ವಾ, ಮಾತಾಡಿಸ್ಬೇಕು ನೀವು, ಈ ರೀತಿ ಆದ್ರೆ ನಾವು ಹೊಟ್ಟೋಗ್ಬಿಡ್ತೀವಿ ಅಷ್ಟೇ ಅಂತ ಹೇಳಿ ಮೀನಾ ಅಮ್ಮು ಹೇಳಿದಾಗ, ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾಕ್ರೆ ನನ್ನ ಹತ್ರ ವಿಷಯವನ್ನು ಮುಚ್ಚಿಟ್ರಿ, ನಿಜಕ್ಕೂ ಎಷ್ಟು ಬೇಜಾರಾಯಿತು ಗೊತ್ತಾ, ನನ್ನ ಗಂಡಂಗೆ ಆಯ್ತಲ್ಲ ಅವಮಾನ, ಅದನ್ನು ನೆನೆಸ್ಕೊಂಡು ನಿಜವಾಗ್ಲೂ ನಂಗೆ ತುಂಬ ಬೇಜಾರಾಗೋಯ್ತು. ನನ್ನ ಗಂಡನ ವಿರುದ್ಧವಾಗಿ ಯಾವಾಗಲೂ ನಿಮ್ಮ ಪರವಾಗಿ ನಾನು ಹೇಗೆ ಹೋಗಿ ಮಾತಾಡ್ತಿದ್ದೆ ಗೊತ್ತಾ, ಆದರೆ ಇವತ್ತು ನನಗೆ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮ ಪರವಾಗಿ, ಎಷ್ಟು ಬೇಜಾರ ಆಯಿತು ಗೊತ್ತಾ. ಆದರೆ ಒಂದು ವಿಷಯ ನಿಜಕ್ಕೂ ಕೂಡ ಬೇಸರ ಆಯಿತು ನನಗೆ, ಆ ಸಮಯದಲ್ಲಿ ನೀವು ಏನು ಹೇಳಿದ್ದು ಕೂಡ ತಲೆಗೆ ಹೋಗಲೇ ಇಲ್ಲ, ನನ್ನ ಗಂಡಗಾಗಿದ್ದ ಅವಮಾನ ಅಷ್ಟೇ ನನ್ನ ತಲೆಯಲ್ಲಿತ್ತು, ದಯವಿಟ್ಟು ನನ್ನನ್ನು ಕೂಡ ಕ್ಷಮಿಸ್ಬಿಡಿ ಅಂತ ಅತ್ತೆ ಕೇಳ್ಕೊತಾರೆ. ಅಯ್ಯೋ ಅತ್ತೆ, ಆ ರೀತಿ ಏನಾಗಿಲ್ಲ, ನೀವು ಯಾಕೆ ಆ ರೀತಿ ಎಲ್ಲ ಮಾತಾಡ್ತೀರಾ. ಆದರೆ ಅಮ್ಮು ತುಂಬ ಬೇಜಾರು ಮಾಡ್ಕೊಂಡಿದ್ಲು, ನನ್ನಿಂದಾನೇ ಇದೆಲ್ಲ ಆಗಿದ್ದು, ಸಿದ್ದುನ ಲವ್ ಮಾಡಿದ್ರಿಂದಾನೇ ಇದೆಲ್ಲ ಶುರುವಾಗಿದ್ದು ಅಂತ ಅಂದಾಗ, ದಯವಿಟ್ಟು ಅಮ್ಮು ಆ ರೀತಿ ಎಲ್ಲ ಅನ್ಕೋಬೇಡ್ವೆ, ಅದನ್ನೆಲ್ಲ ಯೋಚನೆ ಮಾಡಬೇಡ ನೀನು ಅಂತ ಹೇಳಿ ಗಿರೀಶ್ ಅವರು ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಪ್ರಿಯಾ ಬರ್ತಾರೆ. ಪ್ರಿಯಾ ಬಂದ ತಕ್ಷಣ ಮೂವರು ಕೂಡ ಮಾತಾಡ್ತಾ ಗಪ್ ಚುಪ್ ಅಂತ ಇದ್ಬಿಡ್ತಾರೆ. ಈ ಕಡೆ ಏನು ಮಾತಾಡ್ತಿದ್ರೆ ಅತ್ತೆ ಅಂತ ಪ್ರಿಯಾ ಕೇಳಿದಾಗ, ಏನಿಲ್ಲ ಅಮ್ಮ, ಹಾಗೆ ಮಾತಾಡ್ತಿದ್ವಿ, ಇಷ್ಟು ದಿನ ಮಾತಾಡಿರಲಿಲ್ಲ ಅಲ್ವಾ, ಯಾಕ್ರೆ ಈ ರೀತಿ ಮಾಡಿದ್ರಿ ಅಂತ ಕೇಳ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ಪ್ರಿಯಾಗೆ ಗೊತ್ತಾಗುತ್ತೆ ಇವ್ರು ನನ್ನ ಹತ್ರ ಏನೋ ವಿಷಯ ಮುಚ್ಚಿಟ್ರು ಅಂತ. ನಂತರ ಬಾಮ ಪ್ರಿಯಾ ಅಂತ ಹೇಳಿ ಅತ್ತೆ ಕರೆದಾಗ, ಇಲ್ಲ ಅತ್ತೆ ನಾನು ಬಟ್ಟೆ ಒಣಗಾಕಿದ್ದೀನಿ ತೊಗೊಂಡು ಬರಬೇಕು ಅಂತ ಹೇಳಿ ಪ್ರಿಯಾ ಹೋಗ್ಬಿಡ್ತಾಳ. ಈ ಕಡೆ ಪಾಪ ಪ್ರಿಯಾ ತುಂಬ ಒಳ್ಳೆಯವಳಲ್ವಾ, ನಿಜವಾಗ್ಲೂ ನಾವು ಮೂವರು ಚೆನ್ನಾಗಿರಬೇಕು ಅಂತ ಹೇಳಿ ಹೇಗೆಲ್ಲ ಮಾತಾಡಿದ್ರಲ್ವಾ ಅಂತ ಹೇಳಿ ಗಿರಿಜಾ, ಅಮ್ಮು ಹಾಗೆ ಅಮ್ಮು, ಮೀನಾ ಎಲ್ಲರೂ ಕೂಡ ಮಾತಾಡ್ಕೋತಾರೆ. ಆದರೆ ಇಲ್ಲಿ ಪ್ರಿಯಾ ರೂಮಿಗೆ ಹೋಗಿದ್ದೆ. ಅಯ್ಯೋ ಅಮ್ಮ ಹೇಳಿದಾಗೆ ಆಯ್ತಲ್ಲ, ಈ ಮೂವರು ಕೂಡ ನನ್ನನ್ನು ಯಾವತ್ತೂ ಇವ್ರ ಜೊತೆಯಾಗಿ ಸೇರಿಸ್ಕೊಳ್ಳೋದೇ ಇಲ್ಲ, ನನ್ನನ್ನು ಸಪ್ರೇಟೇ ಮಾಡಿಬಿಡ್ತಾರೆ, ನನ್ನಿಂದ ಅವರೆಲ್ಲ ಒಂದಾದರು, ಆದರೆ ನಾನು ಒಂಟಿ ಆದೆ. ನಿಜಕ್ಕೂ ಕೂಡ ಫೀವರ್ ಮಾಡಿಸ್ಕೊಂಡು ಹೇಗೆ ಆರಾಮಾಗಿ ಅವ್ರ ಪಾಡಿಗೆ ಅವರು ಗುಟ್ಟು ಮಾಡ್ಕೋತಾರೆ ನೋಡಿ, ನನ್ನನ್ನು ಮಾತ್ರ ಸೇರಿಸ್ಕೊಳ್ಳೋದಿಲ್ಲ. ಇದನ್ನು ಅಮ್ಮಂಗೆ ಹೇಳೋಣ ಅಂದ್ಕೊಂಡ್ರೆ ಬೇಡ ಅಮ್ಮ ಸರಿಯಾಗಿ ಬೈತಾಳೆ, ಯಾರ ಹತ್ರ ಹೇಳ್ಕೊಳ್ಳಿ ನಾನು ಅಂತ ಪ್ರಿಯಾ ಬೇಜಾರು ಮಾಡ್ಕೋತಾರೆ. ನಂತರ ಇಲ್ಲಿ ಮೀನಾ ಅಂಗಡಿಗೆ ಬಂದಿದ್ದಾರೆ. ನಂದ ಅವ್ರ ಹತ್ರ ಮಾತಾಡಿ ಸೊಟೌಟ್ ಮಾಡ್ಕೋಬೇಕು, ಮಾವನ ಹತ್ರ ಕ್ಷಮೆ ಕೇಳಬೇಕು, ಮಾವ ತನ್ನನ್ನು ಕ್ಷಮಿಸ್ಬೇಕು ಅಂತ. ಆದರೆ ನಂದವರು ಮಾತ್ರ ಮೀನಾ ಕಣ್ಣೀರು ಹಾಕಿದ್ರು ಕರಗದೆ ನಿಜಕ್ಕೂ ಕೂಡ ಮೀನಾ ಮೇಲೆ ರೇಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.